ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಮಾಜಿ ನಾಯಕ ಭಾರತ ತಂಡಕ್ಕೆ ಟಿ20 ಮಾಜಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ನಾಯಕ ಪಟ್ಟದಿಂದ ಕೆಳಗಿಳಿಸಿ ಶ್ರೇಯಸ್ ಅಯ್ಯರ್ ಅವರಿಗೆ ಇದೀಗ ನಾಯಕ ಪಟ್ಟವನ್ನಾದರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಸೂರ್ಯಕುಮಾರ್ ಯಾದವ್ ಅವರನ್ನು ಟಿ20 ತಂಡದಿಂದಲೇ ತೆಗೆದು ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಭಾರತ ಟಿ20 ತಂಡದಿಂದ. ಹೌದು ಸ್ನೇಹಿತರೆ, ಸೂರ್ಯಕುಮಾರ್ ಯಾದವ್ ಅವರನ್ನು ತೆಗೆದು ಹಾಕಿದ ನಂತರ ಮತ್ತು ಶ್ರೇಯಸ್ ಅಯ್ಯರ್ ಅವರು ನಮ್ಮ ಭಾರತ ತಂಡಕ್ಕೆ ನಾಯಕ ಆದ ನಂತರ ನಮ್ಮ ಮಾಜಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಅದಕ್ಕಿಂತ ಮುಂಚೆ ನಮ್ಮ ಸೂರ್ಯಕುಮಾರ್ ಯಾದವ್ ಮಾಜಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಭಾರತಕ್ಕೆ ನೀಡಿರುವ ಸ್ಟಾರ್ಸ್ ಏನೆಲ್ಲ ಇದೆಯಾ ಮತ್ತು ಏನೆಲ್ಲ ಕೊಡುಗೆ ಆದ್ರೆ ಕೊಟ್ಟಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ನಮ್ಮ ಭಾರತ ತಂಡ 50 ಪಂದ್ಯಗಳನ್ನಾದ್ರೆ ಆಡಿದೆ. ಅದರಲ್ಲಿ 42 ಪಂದ್ಯಗಳು ಗೆದ್ದರೆ 8 ಪಂದ್ಯ ಮಾತ್ರ ಆದ್ರೆ ಸೋತಿದೆ. ಇನ್ನು ವಿನ್ನಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 82% ವಿನ್ನಿಂಗ್ ಪರ್ಸೆಂಟೇಜ್ ಆದ್ರೆ ಹೊಂದಿದ್ದಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಇನ್ನು ಇನ್ನೊಂದೇನಂತಂದ್ರೆ, ಬೈಲಾಟರಲ್ ಸೀರೀಸ್ ಅಲ್ಲಿ ಯಾವುದೇ ಒಂದು ಟಿ20 ಪಂದ್ಯವನ್ನಾದ್ರೆ ಮತ್ತು ಟಿ20 ಸೀರೀಸ್ ನಾದ್ರೆ ಸೋತಿಲ್ಲ ಅಂತಾನೆ ಹೇಳ್ಬಹುದು ನಮ್ಮ ನಾಯಕ ಮಾಜಿ ನಾಯಕ ಸೂರ್ಯಕುಮಾರ್ ಯಾದವ್. ಅಂತ ನಾಯಕನನ್ನು ಇದೀಗ ಭಾರತ ಟಿ20 ತಂಡದಿಂದ ಆದ್ರೆ ತೆಗೆದು ಹಾಕಿದ್ದಾರೆ. ಹೌದು, ಸೂರ್ಯಕುಮಾರ್ ಯಾದವ್ ಪರ್ಫಾರ್ಮೆನ್ಸ್ ಅಂತ ಮಾಡ್ತಾ ಇಲ್ಲ ಮತ್ತು ಕಳೆದ ಸೀಸನ್ ಆಗಿರ್ಬೋದು ಮತ್ತು IPL ಕಳೆದ ಸೀಸನ್ ಆಗಿರ್ಬೋದು ಮತ್ತು ಈ ಸೀಸನ್ ಅಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಟ್ಟಿಲ್ಲ. ಇನ್ನು ಟೀಮ್ ಇಂಡಿಯಾಗೂ ಕೂಡ ಈ ವರ್ಷದಲ್ಲಿ ಅಂತ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಅಂತಾನೆ ಹೇಳ್ಬೋದು 2025ರಲ್ಲಿ. ಆ ಕಾರಣದಿಂದ ಈ ಸೂರ್ಯಕುಮಾರ್ ಯಾದವ್ ಅವರನ್ನು ತೆಗೆದು ಹಾಕಲಾಗಿದೆ ನಾಯಕ ಪಟ್ಟದಿಂದ ಮತ್ತು ತಂಡದಿಂದಲೂ ಕೂಡ ತೆಗೆದು ಹಾಕಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಅವರು ನಾಯಕ ಆದ ತಕ್ಷಣ ಶ್ರೇಯಸ್ ಅಯ್ಯರ್ ಬಗ್ಗೆ ಸೂರ್ಯಕುಮಾರ್ ಯಾದವ್ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಶ್ರೇಯಸ್ ಅಯ್ಯರ್ ಭಾರತ ಟಿ20 ತಂಡದ ನಾಯಕನಾಗಿರುವುದು ನನಗೆ ತುಂಬಾನೇ ಸಂತೋಷವನ್ನಾದ್ರೆ ತಂದಿದೆ. ನಾವು ಬಾಂಬೆಯಲ್ಲಿ ಒಟ್ಟಿಗೆ ಸಾಕಷ್ಟು ಕ್ರಿಕೆಟ್ ಕೂಡ ಆಡಿದ್ದೇವೆ ಮತ್ತು ಶ್ರೇಯಸ್ ಅಯ್ಯರ್ ಅವರು ಇನ್ನು ಭಾರತಕ್ಕೆ ಇನ್ನಷ್ಟು ಕೊಡುಗೆ ಆದ್ರೆ ಕೊಡಲಿ ನಾಯಕತ್ವದಲ್ಲಿ ಅಂತಂದು ಸೂರ್ಯಕುಮಾರ್ ಯಾದವ್ ಅವರಾದ್ರೆ ವಿಶ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಸ್ವಲ್ಪ ಅವರ ಮಾತನಾಡುವ ಶೈಲಿಯಲ್ಲಿ ಸ್ವಲ್ಪ ನೋವಿತ್ತಂತಾನೆ ಹೇಳ್ಬೋದು. ಆ ರೀತಿ ಆದ್ರೆ ಮಾತಾಡ್ತಾರೆ ನಾಯಕ ಸೂರ್ಯಕುಮಾರ್ ಯಾದವ್. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಒಳ್ಳೆಯ ನಾಯಕ ಆಗಿ ಮುನ್ನಡೆಸಿದ್ರ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡವನ್ನು. ಇದೀಗ ಶ್ರೇಯಸ್ ಅಯ್ಯರ್ ಕೂಡ ಅದೇ ರೀತಿ ಆದ್ರೆ ಮುನ್ನಡೆಸಲಿ ಮತ್ತು ನಮ್ಮ ಭಾರತ ತಂಡಕ್ಕೆ ಒಳ್ಳೊಳ್ಳೆ ವರ್ಲ್ಡ್ ಕಪ್ ಗಳಲ್ಲಿ ಗೆಲ್ಲಿಸಿಕೊಳ್ಳಿ ಮತ್ತು ಒಳ್ಳೆ ನಮ್ಮ ಭಾರತ ತಂಡವನ್ನಾದ್ರೆ ಮುನ್ನಡೆಸಲಿ ಅಂತಂದು ನಾವೆಲ್ಲರೂ ಕೇಳಿಕೊಡೋಣ ಶ್ರೇಯಸ್ ಅಯ್ಯರ್ ಬಗ್ಗೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.